ಮನೆಯಲ್ಲಿದ್ದು ಕೃಷಿ ಮಾಡುವವರಿಗೆ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಜೇವಾರ್ನಲ್ಲಿರುವ ಜಯರಾಜ್ ಕಾಮತ್ ಅವರ ಮನೆಗೆ ಬಂದಿದ್ದೇವೆ. ಅವರ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ರಾಜೇಶ್ವರಿ. ನೀವು ಮಲ್ಲಿಗೆ ಕೃಷಿಯನ್ನು ಮಾಡುವುದು ಎಷ್ಟು ವರ್ಷ ಆಯಿತು? ಸಾಧಾರಣ 6 ವರ್ಷ ಆಯಿತು. ನೀವು ಮದುವೆ ಆಗಿ ಬಂದ ನಂತರ ಇಲ್ಲಿ ಮಲ್ಲಿಗೆ ಕೃಷಿ ಆರಂಭಿಸಿದ್ದೀರಿ. ಹೇಗೆ ಉಂಟು ಮಲ್ಲಿಗೆ ಕೃಷಿ ಇದರಲ್ಲಿ ನಿಮಗೆ? ಉತ್ತಮವಾಗಿ ಉಂಟು. ಸಾಧಾರಣ ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಿ ಇಲ್ಲಿ? ಸಾಧಾರಣ ಒಂದು 70-80 ಗಿಡ. 80 ಗಿಡ ಉಂಟು. 100 ಹತ್ತಿರ ಗಿಡಗಳು ಉಂಟು. ಈ 100 ಹತ್ತಿರ ಗಿಡಗಳಲ್ಲಿ ನಿಮಗೆ ಸಾಧಾರಣ ಒಂದು ದಿವಸಕ್ಕೆ ಎಷ್ಟು ಮಲ್ಲಿಗೆ ಸಿಗ್ಬೋದು? ಸಾಧಾರಣ ಅಂದರೆ ಅದು ಸೀಸನ್ ಇರುವ ಹಾಗೆ. ಅಂದರೆ ಹೆಚ್ಚು ಬಿಸಿಲು ಬೀಳುವಾಗ 3-4 ಕಟ್ಟಿ ಸಿಗ್ತದೆ. 4 ಕಟ್ಟಿ ಅದಕ್ಕಿಂತ ಜಾಸ್ತಿ ಆಗ್ತದೆ. ಅದಂದರೆ ಗಿಡದ ಮೇಲೆ ಇರುವುದು. ಮತ್ತೆ ಈಗ ನೀವು 4 ಅಟ್ಟಿ ಒಂದು ದಿವಸಕ್ಕೆ ಸಾಧಾರಣ ನಿಮಗೆ ಒಂದು ಅಟ್ಟಿಗೆ ಅಂದರೆ ಸಾಧಾರಣ ಹೇಗೆ ಅದು ಹೇಗೆ ದುಡ್ಡು ಸಿಗ್ತದೆ? ಅಂದರೆ ಒಂದು ಅಟ್ಟಿಗೆ ನಿನ್ನೆ 700 ರೂಪಾಯಿ ಇತ್ತು. 730 ಕಮಿಷನ್ ತೆಗೆದು 700 ರೂಪಾಯಿ. ನಮಗೆ ಅದೇ ರೇಟ್ ಸಿಗ್ತದೆ, ಕಟ್ಟೆ ರೇಟೇ ಸಿಗ್ತದೆ. ಒಂದು ಅಟ್ಟಿಗೆ 4 ಚೆಂಡು ಬೇಕು. 4 ಒಂದು ಅಟ್ಟೆ ಅಂದರೆ 4 ಚೆಂಡು. ಇದಕ್ಕೆ ಈ 4 ಚೆಂಡಿಗೆ ಒಂದು ಅಟ್ಟೆ ಹೇಳ್ತಾರೆ, ಇದಕ್ಕೆ 700 ರೂಪಾಯಿ ಸಿಗ್ತದೆ. ಒಂದು ದಿವಸಕ್ಕೆ ಎಷ್ಟು ಸಿಗ್ತದೆ ಸಾಧಾರಣ? ಅದೇ ಹೇಳಿದಲ್ಲ, ಸೀಸನ್ ಟೈಪ್. ಅಂದರೆ ಒಮ್ಮೆ 15 ದಿವಸ ಹೂ ಜಾಸ್ತಿ ಇರ್ತದೆ, ಮತ್ತೆ 15 ದಿವಸ ಕಡಿಮೆ ಇರ್ತದೆ. ನೀವು ಕಂಟಿನ್ಯೂಸ್ ಎಲ್ಲರಿಂದಲೂ ಹೋಗ್ತೀರಿ? 15 ದಿವಸ ಬಿಟ್ಟು ಒಂದು ದಿವಸಕ್ಕೆ ಒಂದು ಕಡೆ ಮತ್ತೆ ಹಾಗೆ ಅಲ್ಲ, ಕಂಟಿನ್ಯೂ ಎಲ್ಲ ಕಡೆಯಿಂದಲೂ ಕಂಟಿನ್ಯೂಸ್. ಅದಂದ್ರೆ ಗಿಡಕ್ಕೆ 15 ದಿವಸ ಒಮ್ಮೆ ಮುಗ್ಗು ಆಗಿ ಕಡಿಮೆ ಆಗ್ತದೆ ಹಾಗೆ, ಮತ್ತೆ ಜಾಸ್ತಿ. ಈ ಮಲ್ಲಿಗೆ ಕೃಷಿಯಲ್ಲಿ ನೀವು ಮಲ್ಲಿಗೆ ಗಿಡ ನೆಟ್ಟು ಎಷ್ಟು ಸಮಯದಲ್ಲಿ ಮಲ್ಲಿಗೆ ಆಗ್ಲಿಕ್ಕೆ ಶುರು ಆಗ್ತದೆ? 6 ತಿಂಗಳು ಬೇಕಾಗ್ತದೆ. ಗಿಡ ನೆಟ್ಟು 6 ತಿಂಗಳವರೆಗೆ ಅದಕ್ಕೆ ಮೊದಲೆಲ್ಲ ಮುಗ್ಗು ಬರ್ತದೆ, ಅದನ್ನು ತೆಗೆದು ಬಿಸಾಡಬೇಕು. ಅದಕ್ಕೆ ಆಹಾರ ಕೊಡ್ತಾ ಇರ್ಬೇಕು. 6 ತಿಂಗಳ ತನಕ ತೆಗ್ಲಿಕ್ಕೆ ಆಗುದಿಲ್ಲ. ಅಷ್ಟರವರೆಗೆ ನಾವು ಅದನ್ನು ಸರಿ ಪೋಷಿಸಿ ಅದು ಒಳ್ಳೆ ಪುಷ್ಟವಾಗಿ ಬೆಳಿಬೇಕು. ಮಗುವನ್ನು ಹೇಗೆ ಪೋಷಿಸಿದಾಗ ಹಾಗೆ 6 ತಿಂಗಳ ನಂತರ ಮಲ್ಲಿಗೆ ತೆಗಿಲಿಕ್ಕೆ ಸಿಗ್ತದೆ. ಎಲ್ಲ ಗಿಡದಾಗುವಾಗ ಸಾಧಾರಣ ಒಂದು ಚೆಂಡು ಹಾಗೆ ಸಿಗ್ತದೆ ಸ್ಟಾರ್ಟಿಂಗ್. ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಗಿಡಕ್ಕೆ ಉಂಟಲ್ಲ, ನೀವು ಫಸ್ಟಿಗೆ ಇದಕ್ಕೆ ಏನೆಲ್ಲ ಕಾಂಪೋಸ್ಟ್ ಈಗ ನೆಡುವ ಪದ್ಧತಿ ಆದ್ರೆ ಹೇಗೆ ನೆಡ್ತೀರಿ? ಫಸ್ಟ್ ನೆಡುವಾಗ ಈಗ ನೀವು ಅದರ ಅಂದ್ರೆ ಗಿಡ ಅದಕ್ಕೆ ಒಂದು ಇಷ್ಟು ಸ್ಕ್ವೇರ್ ಫೀಟ್ ಹೊಂಡ ಹಾಗೆ ತನ್ನ ತೊಟ್ಟೆಯಲ್ಲಿ ನೆಟ್ಟು ಇಡುವುದು. ಮೊದಲು ಜೀವ ಬರುವ ತನಕ ನೆಟ್ಟಿಡುವುದು. ಆ ನಂತರ ಅದಕ್ಕೆ ಹೊಯ್ಗೆ ಕೋಕೋಪೀಟ್ ಹಾಕಿ ಮತ್ತೆ ಸ್ವಲ್ಪ ಗೊಬ್ಬರ, ಹಟ್ಟಿಯ ಗೊಬ್ಬರ, ಮಣ್ಣು ಮಿಕ್ಸ್ ಮಾಡಿ ನೆಡಬೇಕು. ಸಣ್ಣ ಗಿಡ ನೆಡುವಾಗ ಸ್ಟಾರ್ಟಿಂಗ್. ಮತ್ತೆ ಅದೇ ದೊಡ್ಡದಕ್ಕೆ ಹಾಗೇನೆ ಮಣ್ಣಲ್ಲಿ ಡೈರೆಕ್ಟ್ ನೆಡುವುದು, ಸ್ವಲ್ಪ ಬುಡ ಬಿಟ್ಟು. ನೀವು ಈಗ ತೊಟ್ಟೆಯಲ್ಲಿ ನೆಡುವಾಗ ಈ ಐಟಮ್ ಕೋಕೋಪೀಟ್ ಮತ್ತೆ ಇದೆಲ್ಲ ಹಾಕಿ ನೆಡುವುದು. ಜೀವ ಬಂದ ನಂತರ ಇದಕ್ಕೆ ಎಷ್ಟು ದೊಡ್ಡ ಇಷ್ಟೇ ದೊಡ್ಡ ಹೊಂಡ ಆಗಬೇಕು ಹಾಗೆ ಏನಾದ್ರು? ಹಾಗೇನಿಲ್ಲ. ಹಾಗೆ ಸ್ವಲ್ಪ ದೂರ ಇದ್ರೇನೆ ಒಂದು ಗಿಡದಿಂದ ಗಿಡಕ್ಕೆ ತಾಗಬಾರ್ದು. ಒಂದು ಗಿಡ ಮತ್ತೊಂದು ಗಿಡಕ್ಕೆ ಸಾಧಾರಣ ಒಂದು 3 ಫೀಟ್ ಆದ್ರೂ ಅಂತರ ಬೇಕು ಅಲ್ಲ? ಗಿಡದಿಂದ ಗಿಡಕ್ಕೆ 3 ಫೀಟ್ ಸಾಕಾಗ್ತದ ಅಂತಲ್ಲ? 3 ಫೀಟ್ ಬೇಕಾಗ್ತದೆ. ಅಂದ್ರೆ ಒಂದು ಗಿಡ ಮತ್ತೊಂದು ಗಿಡಕ್ಕೆ ತಾಗಬಾರ್ದು. ಅಷ್ಟು ಡಿಫ್ರೆನ್ಸ್ ಅಲ್ಲಿ ನೆಡಬೇಕು. ಮಲ್ಲಿಗೆ ಗಿಡ ನೆಟ್ಟು ನೀವು ಸಾಧಾರಣ ಇದಕ್ಕೆ ಫರ್ಟಿಲೈಸರ್ ಹೇಗೆ ಕೊಡ್ತೀರಿ? ಅದ 15 ದಿವಸಕ್ಕೆ ನೆಲಕಡಲೆ ಹಿಂಡಿ ನೀರೆಲ್ಲ ಹಾಕಿ ನೆನೆಸಿ 15 ದಿವಸಕ್ಕೆ ಒಮ್ಮೆ ಕೊಡುದು. ಸಾಧಾರಣ ಒಂದು ಗಿಡಕ್ಕೆ ಎಷ್ಟು ಬೇಕಾಗ್ತದೆ ನೆಲಗಡಲೆ ಹಿಂಡಿ? ಒಂದು ಗಿಡ ಅಂದ್ರೆ ನೀರು ಮಾಡಿ ಒಂದು ನಮ್ಮ ಸಣ್ಣ ಪಾತ್ರೆ ಇರ್ತದಲ್ಲ, ನಾವು ಅದರ ಹಳತೆಯಲ್ಲಿ ಹಾಕ್ತಾ ಹೋಗುದು. ನೀರು ಮಾಡಿ ದಪ್ಪ ಹಾಕಬಾರ್ದು. ದಪ್ಪ ಹಾಕಿದ್ರೆ ನೀರು ಅದು ನೀರು ಮಾಡಿ ಅಂದ್ರೆ ಇವತ್ತು ನೀರಲ್ಲಿ ಹಾಕಿದ್ರೆ ನಾಳೆ ಹಾಕುದಾ? 3 ದಿವಸ ನೆಲಕಡಲೆ ಹಿಂಡಿ ಇದಾಗಬೇಕು ನೀರಲ್ಲಿ. ಸ್ವಲ್ಪ ಸ್ಮೆಲ್ ಬರ್ಬೇಕು. ಒಂಥರ ಸ್ಮೆಲ್ ಬಂದ ನಂತರ ಕೊಳ್ತಾಗೆ ಸ್ಮೆಲ್ ಬಂದ ನಂತರ ಹಾಕ್ಬೇಕು. ನೀರು ಮಾಡಿ ಹಾಕ್ಬೇಕು. ಅದಕ್ಕೆ ಬೇರೆ ಏನು ಮಿಕ್ಸ್ ಮಾಡ್ಲಿಕ್ಕಿಲ್ಲ? ಬೇರೆನಿಲ್ಲ. ಖಾಲಿ ನೆಲಗಡಲೆ ಹಿಂಡಿ, ನೆಲಕಡಲೆ ಹಿಂಡಿ ಮಾತ್ರನೇ ಹಾಕುದು ಅದಕ್ಕೆ. 15 ದಿವಸಕ್ಕೊಮ್ಮೆ ಹಾಕ್ತೇವೆ. ಸಾಧಾರಣ ಎಷ್ಟು ಲೀಟರ್ ನೀರು ಹಾಕ್ತೀರಾ ನೀವು ತೆಳ್ಳು ನೀರು ಮಾಡಿ? ಅದೊಂದು 1 ಲೀಟರ್. 1 ಲೀಟರ್ ಅಂತ ಒಂದು ಗಿಡಕ್ಕೆ 15 ದಿವಸಕ್ಕೊಮ್ಮೆ? 15 ದಿವಸಕ್ಕೊಮ್ಮೆ ಹಾಕ್ತೇನೆ. ಮತ್ತೆ ಗೊಬ್ಬರ, ಹಟ್ಟಿ ಗೊಬ್ಬರ ಅದು ಅಂದ್ರೆ ಬೇಸಿಗೆ ಕಾಲದಲ್ಲಿ ಹಾಕ್ತೇನೆ. ಹಟ್ಟಿ ಗೊಬ್ಬರ ಮಳೆಗಾಲದಲ್ಲಿ ಬೇಡ. ಮತ್ತೆ ಮಳೆಗಾಲದಲ್ಲಿ ನೀರು ತುಂಬಬಾರ್ದು ಬುಡದಕ್ಕೆ, ಕೊಳ್ತಾ ಹೋದಾಗೆ ಆಗ್ತದೆ, ನೀರು ಇಳಿದು ಹೋಗ್ಬೇಕು. ಮತ್ತೆ ಅದಕ್ಕೆ ರೋಗ ಬರುದಂದ್ರೆ ಫಂಗಸ್ ಎಲ್ಲ ಬರ್ತದೆ, ಕಪ್ಪಾಗುದು, ಗಿಡ ಕಪ್ಪಾಗುದು.
ಮತ್ತೆ ಈ ಎಲೆ ಉಂಟಲ್ಲ ಈ ಇದರ ಹಾಗೆ ಬೆಂಕಿ ಆಗಿದಾಗ ಇದಾಗ್ತದೆ ಡಾಟ್ ಡಾಟ್ ಬಿದ್ದು ಎಲೆ ಚುಕ್ಕಿ ರೋಗ ಎಲೆ ಚುಕ್ಕೆ ಅದಕ್ಕೆ ಕೂಡ ಮದ್ದುಂಟು. ಮದ್ದುಂಟು. ಈ ಫಂಗಸ್ಸಿಗೆ ಎಂತ ಬಿಡ್ತೀರಿ ನೀವು ಸರ್? ಫಂಗಸ್ಸಿಗೆ ಅದೇ ನಾವು ಅಂದ್ರೆ ಪೈಪಲ್ಲಿ ಬೇಸಿಗೆ ಬರುವಾಗ ನೀರು ಹಿಡಿದು ಅದೇ ತೆಗಿಬೇಕಾಗ್ತದೆ. ನೀರಿಂದ ಅದು ಹೋಗ್ತದೆ, ಫಂಗಸ್ ಹೋಗ್ತದೆ. ಸರಿ ಹಿಡಿದು ಬಿಡಬೇಕು, ಫಾಸ್ಟ್ ನೀರು ಬಿಟ್ಟು ಕೊಡ್ಬೇಕು. ಅವಾಗ ಅದರ ಸಿಪ್ಪೆ ಒಂದೊಂದೇ ಹೋಗಿ ಅಲ್ಲಿ ಕ್ಲೀನ್ ಆಗಿ ವೈಟ್ ಬರ್ತದೆ, ಮತ್ತೆ ಗಿಡ ಒಳ್ಳೆ ಆಗ್ತದೆ. ಈ ಎಲೆ ಚುಕ್ಕೆ ಹಾಗೆ ಬೀಳ್ತಾ ಅಲ್ಲ ಒಂದು ನೋಡಿ ಡಾಟ್ ಆಗಿ ಕೆಲವು ಗಿಡದಲ್ಲಿ ಕಾಣ್ತಾ ಹೌದು, ಅದಕ್ಕೆ ಕೂಡ ಮದ್ದುಂಟು. ಮದ್ದು ಹಿಡಿದು ಅದು ಬಂದ್ರೆ ಮಲ್ಲಿಗೆ ಕಡಿಮೆ. ಮತ್ತೆ ಅದಕ್ಕೆ ಬಿಳಿ ನೊಣ ಅದು ಬಂದು ಕೂತ್ರು ಕೂಡ ಮಲ್ಲಿಗೆ ಕಡಿಮೆ. ಬಿಳಿ ನೊಣ ಸಣ್ಣದು ಕಾಣುದಿಲ್ಲ, ಸಣ್ಣ ಚಿಟ್ಟೆ ತರ ಉಂಟು ಸಣ್ಣದು. ಮೊದ್ಲೆಲ್ಲ ತೆಂಗಿನ ಮರದಲ್ಲೆಲ್ಲ ಇರ್ತದೆ ಆ ಟೈಪ್ ಅಲ್ಲಿ ಸಣ್ಣ, ಅದು ರಸ ಇರುವುದು ಕಾಂಡದ್ದು ಎಲೆಯ ಸೈಡ್ ಅಲ್ಲಿ ಇರ್ತದೆ, ಕಾಣುದಿಲ್ಲ. ಅಡಿ ಸೈಡ್ ಅಲ್ಲಿ ಅದು ಬೆಳಿಗ್ಗೆ ಮತ್ತೆ ಸಂಜೆ ಹಾರ್ತದೆ, ನಾವು ನೀರು ಬಿಡುವಾಗ ಮೇಲೆ ಹಾರ್ತಾ ಇರ್ತದೆ. ಹಾಗೆ ಇದಕ್ಕೆ ಬೇರೆ ಎಂತ ರೋಗಗಳು ಏನಿಲ್ಲ, ಇದೇ ಸಂಗತಿ ಹೆಚ್ಚಾಗಿ ಎಲೆ ಚುಕ್ಕಿ ರೋಗ, ಫಂಗಸ್ ಮತ್ತೆ ಬಿಳಿ ಇದಕ್ಕೆ. ಮತ್ತೆ ನೀರು ಹೇಗೆ? ಸಾಧಾರಣ ದಿವಸಕ್ಕೆ ಎಷ್ಟು ನೀರು ಬೇಕಾಗ್ತದೆ? ಬೆಳಿಗ್ಗೆ ಅದು ಮಂಜು ಬೀಳುವ ಟೈಮಲ್ಲಿ ಮಂಜು ತೆಗಿಬೇಕು, ಇಲ್ಲದ್ರೆ ಮುಗ್ಗೆಲ್ಲ ಅಲ್ಲೇ ಮುರುಟಾಗಿ ಮತ್ತೆ ಹುಳ ಬಿದ್ದಾಗಿ ಇರ್ತದೆ. ಒಂದು ಹಿಮ ತೆಗೆಯುವಂತ ಮಂಜು ತೆಗೆದು ಮುಗು ಕೊಯ್ಬೇಕು. ಅದು ಬಿಸಿಲು ಬರುವ ಮೊದಲು ಕೊಯ್ದಾಗ್ಬೇಕು. ಇದಕ್ಕೆ ಸಾಧಾರಣ ಇಷ್ಟು ನೀರು ಅಂತ ಹಾಗೆ ಎಂತ ಇಲ್ಲ, ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಕೊಟ್ಟು ಮಂಜು ತೆಗೆದು ಸಂಜೆ ಸ್ವಲ್ಪ ಬಿಟ್ರೆ ಒಳ್ಳೇದು. ಒಳ್ಳೇದಿರ್ತದೆ. ಈಗ ಬೇಸಿಗೆಗಳ ನೀರಿದ್ದ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಫಸಲು ಹಾಗೇನಿಲ್ಲ, ಇಲ್ಲ ಹದವಾಗಿ ಕೊಟ್ರೆ ಸಾಕಾಗ್ತದೆ. ಹಾಗೆ ನೀವು ಮಲ್ಲಿಗೆ ಕೃಷಿಯಲ್ಲಿ ತೊಂದರೆ ಇಲ್ಲ. ಒಬ್ಬರ ಮಹಿಳೆಗೆ ಮಾಡಬಹುದಾದ ಕೃಷಿ, ಅವರ ಜೀವನ ನಿರ್ವಹಣೆಗೆ ಏನು ತೊಂದರೆ ಒಬ್ಬರ ಕೈಯಿಂದ ಆಗುವ ಕೆಲಸ ಅಲ್ಲ, 2-3 ಕೈ ಸೇರಿದ್ರೆ ಆಗ್ತದೆ. ಮೊಗ್ಗು ತೆಗಿಬೇಕು, ಕೊಯ್ಯಬೇಕು, ಕಟ್ಟಬೇಕು. ಅಮ್ಮ, ನೀವು ಬಳ್ಳಿ ಮಾಡ್ತೀರಲ್ಲ ಮಳ್ಳಿ ಕಟ್ಟಲಿಕ್ಕೆ, ಅದು ಹೇಗೆ ಅಂತ ಒಂದು ನಮ್ಮ ವೀಕ್ಷಕರಿಗೆ ಒಂದು ಹೇಳಿಕೊಡ್ಬೋದಾ? ಗೊಣೆ ಹಾಕಿದ ಬಾಳೆ ದಿಂಡು ಅದರದ್ದು ತೆಗೆದು ನಾವು ಒಣಗಿಸ್ಬೇಕು. ಅದಕ್ಕೆ ಮಂಜೆಲ್ಲ ಬೀಳ್ಬಾರ್ದು, ಇಲ್ಲ ಕಪ್ಪು ಬರ್ತದೆ. ಅದನ್ನು ತೆಗೆದು ಈ ರೀತಿ ಒಣಗಿಸಿ ಮಳೆಗಾಲದಲ್ಲಿ ನಾವು ಇಡುವುದು, ಅಂದ್ರೆ ಬೇಸಿಗೆಗಾಲದಲ್ಲಿ ಮಾಡಿ ಮಳೆಗಾಲಕ್ಕೆ ಇಡುವುದು. ಒಳ್ಳೆ ಒಣಗಿಸಿ ತೆಗೆದು ಇಡುದು ಸರ್ತ. ಇದೆಲ್ಲ ಬೆಂಡಾದ್ರೆ ತುಂಡಾಗ್ತದೆ, ಸರ್ತ ಇಡುದು. ಇದನ್ನು ನೀರಲ್ಲೇ ಹಾಕಿ ಅದು ಒದ್ದಾಗಿ ಇದ್ರ ಮಧ್ಯದಲ್ಲಿರುವ ಎಲ್ಲವನ್ನು ತೆಗಿಬೇಕು ಸೂಜಿಯಿಂದ. ಬ್ಯಾಕ್ ಸೈಡ್ ಮಾತ್ರ, ನಮಗೆ ಬ್ಯಾಕ್ ಸೈಡ್ ಮಾತ್ರ ಬಿಳಿ ಬ್ಯಾಕ್ ಸೈಡ್ ಮಾತ್ರ ಹಗ್ಗ ಮಾಡೋದು. ಅದನ್ನು ತೆಗೆದು ಈ ರೀತಿ ಸಪೂರವಾಗಿ ಹಗ್ಗ ಮಾಡ್ತಾ ಬರೋದು. ಮೊದಲು ದಪ್ಪವಾಗಿ ಮಾಡೋದು, ಆನಂತರ ಅದರಿಂದ ಸಪೂರ ಸಪೂರ, ಇಲ್ಲದ್ರೆ ಹಾಗೇನೆ ಮಾಡಿದ್ರೆ ಅದು ತುಂಡಾಗ್ತದೆ. ಇದು ಒದ್ದೆ ಮಾಡಿದಾಗೆ ಗಟ್ಟಿ ಇರ್ತದೆ. ಮತ್ತೆ ಈ ಬಳ್ಳಿ ಹಾಕಿದ ಮಲ್ಲಿಗೆಗೆ ರೇಟ್ ಜಾಸ್ತಿ, ನೂಲು ಹಾಕಿದ್ರೆ ರೇಟ್ ಇಲ್ಲ, ಕಡಿಮೆ. ಕುಂದಾಪುರ ಮಲ್ಲಿಗೆ ಅಂತ ಬರುದು, ಅದು ಮತ್ತೊಂದು ಭಟ್ಕಳ ಮಲ್ಲಿಗೆ, ಅದು ಮತ್ತೊಂದು ನೂಲಲ್ಲಿ. ಇದು ಮಂಗಳೂರು ಮಲ್ಲಿಗೆ ಅಂತ ಹೇಳಿ ಇದರಲ್ಲಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಇದು ಬಿಸಾಡಿದ್ರು ಕೂಡ ಗೊಬ್ಬರ ಆಗಿ ಹೋಗುತ್ತದೆ. ಅದಕ್ಕೆ ಇದಕ್ಕೆ ಬೆಳೆ ಜಾಸ್ತಿ. ಈ ರೀತಿ ಉಂಡೆ ಮಾಡಿ ನಾವು ಸ್ಟೋರ್ ಮಾಡಿ ಇಡುದು. ಅಂದ್ರೆ ಮಲ್ಲಿಗೆ ಮಾಡುವತ್ತೆ ಆಗುದಿಲ್ಲ, ಮೊದಲು ಮಾಡಿ ಇಡುದು. ಅದು ಬೆಳಿಗ್ಗೆ ಕಟ್ಲಿಕ್ಕೆ ಈಸಿ ಆಗ್ತದೆ. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ನೀವು ತೆಗಿಬೇಕಾಗ್ತದೆ? ಬೆಳಿಗ್ಗೆ ಅಂದ್ರೆ ಬಿಸಿಲು ಬೀಳುವ ಮೊದಲು ತೆಗಿಬೇಕು, ಬಿಸಿಲು ಬಿದ್ದ ನಂತರ ಮುಗು ಕಾಣುವುದಿಲ್ಲ. ಬಿಸಿಲು ಬಿದ್ದ ನಂತರ ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ನೀವು ಎಷ್ಟು ಇದು ಮಾರಾಟ ಮಾಡ್ಲಿಕ್ಕೆ ಹೇಗೆ ಇದು? ನಾವು ಅಂದ್ರೆ ಕಟ್ಟೆಗೆ ಕೊಡುವುದರಿಂದ 10:30 ಒಳಗೆ ಕೊಡ್ಬೇಕು. 10:30 ಒಳಗೆ ನೀವು ಇಲ್ಲಿಂದ ಕೊಟ್ಟಾಗ್ಲೇಬೇಕು. ಅದು ಎಷ್ಟಿದ್ರು ಕೂಡ 10:30 ಒಳಗೆ. ಇಲ್ಲಿ ನೀವು ಹತ್ತಿರ ಎಲ್ಲಿ ನೀವು ಕೊಡ್ತಾ ಇರೋದು? ನಾವು ಇಲ್ಲಿ ಕುಂಬ್ಳೆ ಮೋನಿಕಾ ಅವರು ಅಂದ್ರೆ ಮಂಗಳೂರಿಗೆ ಕಳಿಸುವುದು. ಕುಂಬ್ಳೆ ಸ್ಟಾಲ್ ಉಂಟು, ಅವರು ಅಲ್ಲಿ ತಕೊಂಡು ಅಲ್ಲಿಂದ ಮಂಗಳೂರಿಗೆ ಕಳಿಸ್ತಾರೆ. ಹಾಗೆ ನಮಗೆ 10:30ಗೆ ಕೊಡ್ಬೇಕು. ಮಾರ್ಕೆಟಿಂಗ್ ಒಳ್ಳೆದುಂಟು. ಕೃಷಿ ಮಾಡುತ್ತಿದ್ರೆ ಮಾಡುವವರಿಗೆ ಮಾಡಬಹುದು, ಮಹಿಳೆಗೆ ಅಂದ್ರೆ ಸ್ವಂತ ಮನೆಯಲ್ಲಿ ಇದ್ದು ಕೃಷಿ ಮಾಡುವವರಿಗೆ ಮಾಡಬಹುದು. ಮತ್ತೆ ಗ್ರೋ ಬ್ಯಾಗ್ ಅಲ್ಲೆಲ್ಲ ಬೆಳೆಸಬಹುದು ಗಿಡ. ಗ್ರೋ ಬ್ಯಾಗ್ ಎಲ್ಲ ಬೆಳೆಸಿದ್ರೆ ಇದಕ್ಕಿಂತ ಹೆಚ್ಚು ಫಲ ಸಿಗ್ತದೆ. ಅಂದ್ರೆ ಮಣ್ಣಲ್ಲಿ ನೆಟ್ರೆ ಹುಲ್ಲು ಅದೆಲ್ಲ ಬರ್ತದೆ, ಈ ಗೊಬ್ಬರ ಎಲ್ಲ ಹಾಕಿದ್ದು ಮಣ್ಣಿಗೆ ಹೋಗ್ತದೆ ಬೇರೆ ಗಿಡಕ್ಕೆ. ಗ್ರೋ ಬ್ಯಾಗ್ ಅಲ್ಲಿ ಇದು ಚಟ್ಟಿಯಲ್ಲೆಲ್ಲ ನೆಟ್ರೆ ಅದೆಲ್ಲ ಡೈರೆಕ್ಟ್ ಅದು ಗಿಡಕ್ಕೆ ಸಿಗ್ತದೆ. ಗ್ರೋ ಬ್ಯಾಗ್ ಆದ್ರೆ ಸಾಧಾರಣ ಎಷ್ಟು ದೊಡ್ಡದು ಬೇಕು ಇದಕ್ಕೆ ಬ್ಯಾಗ್ ಅಂತ ಹೇಳಿ? ಅದು ಸಾಧಾರಣ ದೊಡ್ಡದು ಬರ್ತದಲ್ಲ, ಹೂವಿನ ಗಿಡದಕ್ಕಿಂತ ದೊಡ್ಡದೇ ಬರ್ತದೆ. ಗಿಡ ದೊಡ್ಡ ಆಗುವಾಗ ಸಾಕಾಗುದಿಲ್ಲ. ಸಾಧಾರಣ 2 ವರ್ಷಕ್ಕೊಮ್ಮೆ ಅದು ಬುಡ ಚೇಂಜ್ ಮಾಡ್ಬೇಕಾಗ್ತದೆ, ಮಣ್ಣು ಚೇಂಜ್ ಮಾಡ್ಬೇಕಾಗ್ತದೆ ಗ್ರೋ ಬ್ಯಾಗ್ ಅಲ್ಲಿ.
ಈಗ ಸ್ಲ್ಯಾಬ್ನಲ್ಲೆಲ್ಲ ಮಾಡ್ತಾರಲ್ಲ ಮಾಡ್ತಾರೆ ಅದು ಮಾಡ್ಲಿಕ್ಕೆ ಕೂಡ ಆಗ್ತದೆ. ಒಳ್ಳೆ ಆವಾಗ ಅದರ ಬೇರುಗಳು ಇಲ್ಲಿ ಇಲ್ಲ ಕೆಳಗೆ ಬರುದೇನು ಹೊರಗೆ ಅದಕ್ಕೆ ದೊಡ್ಡ 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 ಬ್ಯಾಗ್ ಆಗ್ಬೇಕು. ದೊಡ್ಡ ಬ್ಯಾಗ್ ಆದ್ರೆ ತೊಂದರೆ ಇಲ್ಲ. ಸಣ್ಣ ಬ್ಯಾಗ್ ಅಲ್ಲಿ ಮಾಡಿದ್ರೆ ಬೇರುಗಳು ಹೊರಗೆ ಬರ್ತದೆ. ಹೌದು. ಅದೇ ಅದ ಮುಗ್ದ ನಂತರ ಮುಗ್ಗಿನ ಅದನ್ನು ತೊಟ್ಟು ತೆಗಿಬೇಕು. ಅದೇ ಮತ್ತೆ ಚಿಗುರು ಬಂದ ನಂತರ ಅದರ ಕುಡಿ ತೆಗೆದು ಅದರಲ್ಲಿ 2 ಚಿಗುರು ಬರ್ತದೆ. ಗಿಡ ಮಾಡುವುದು ಮೊದಲು ಈ ತರ ಬಳ್ಳಿ ಬರ್ತದೆ. ಇದನ್ನು ಇಲ್ಲಿಂದ ತುಂಡು ಮಾಡಬೇಕು. ಆ ನಂತರ ತುಂಡು ಮಾಡಿದ ನಂತರ ಈ ತರ ಬರ್ತದೆ 2 ಗಿಡ ಬಳ್ಳಿ. ಇದನ್ನು ಇಲ್ಲಿಂದ ತುಂಡು ಮಾಡಿ ನಾವು ಪ್ಲಾಸ್ಟಿಕ್ ತೊಟ್ಟಲ್ಲಿ ಅದೇ ನಾನು ಹೇಳಿದಲ್ಲ ಹೊಯ್ಗೆ ಮಣ್ಣು ಎಲ್ಲ ಮಿಕ್ಸ್ ಮಾಡಿದ ಕೋಕೋಪೀಟ್ ಮಿಕ್ಸ್ ಮಾಡಿದ ಗಿಡ ತೊಟ್ಟೆಯಲ್ಲಿ ಗಿಡನ್ನು ನೆಡಬೇಕು. ಇದು ಸಾಧಾರಣ 1 ವಾರ 2 ವಾರ ಹತ್ತಿರ ಹೋಗೋ ಅಲ್ಲಿಂದಲೇ ಬೇರು ಬಂದು ಚಿಗುರು ಹೊಡಿತದೆ. ಇದರಿಂದ ಅದೇ ಇದು ಸಾಧಾರಣ ಗಿಡ ದೊಡ್ಡದಾಗಬೇಕು 6 ತಿಂಗಳು ಬೇಕಾಗ್ತದೆ ಗಿಡ ಸ್ವಲ್ಪ ಸಾಧಾರಣ ದೊಡ್ಡದಾಗಲಿಕ್ಕೆ. ಆ ನಂತರ ಗ್ರೋ ಬ್ಯಾಗಲ್ಲಿ ಇಲ್ಲಾಂದ್ರೆ ಮಣ್ಣಲ್ಲಿ ನಾವು ನಡೀಲಿಕ್ಕೆ ಇದು ನೆಟ್ಟು 6 ತಿಂಗಳು ವಾಪಸ್ ಬೆಳಿಬೇಕು. ಅಂದ್ರೆ ಒಂದು ಗಿಡ ದೊಡ್ಡದಾಗಬೇಕಾದ್ರೆ ಒಂದು ಪೊದೆ ಬರಬೇಕಾದ್ರೆ ದೊಡ್ಡದಾಗಬೇಕು. ಇಂಥ ಬಳ್ಳಿ ಬರುವಾಗ ಈ ಟೈಪ್ ಬಳ್ಳಿ ಬರುವಾಗ ನಾವು ತುಂಡು ಮಾಡಿ ಬಿಸಾಡಬೇಕು. ಅವಾಗ ಪೊದೆ ತರ ಬರ್ತದೆ. ಇದು ಹೆಚ್ಚಾಗಿ ಬರುವುದು ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ಬರ್ತದೆ. ಇನ್ನು ಫೆಬ್ರವರಿ ನಂತರ ಹೆಚ್ಚಾಗಿ ಇಂಥ ಬಳ್ಳಿ ಬರುದು. ಅವಾಗ ನಮಗೆ ಗಿಡ ನೆಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಮುಗ್ದ ನಂತರ ಈ ತರ ಇರುತ್ತೆ. ಅದನ್ನು ಕಟ್ ಮಾಡಿ ಬಿಸಾಡಬೇಕು. ಇಲ್ಲ ಅದು ಚಿಗುರ್ಲಿಕ್ಕೆ ತುಂಬಾ ಟೈಮ್ ಸಿಗ್ತದೆ. ಇದು ನಾವು ಬಿಸಾಡಿದ್ರೆ ಪುನಃ ಬೇಗ ಚಿಗುರಿ ಬರ್ತದೆ, ಹೂ ಆಗ್ತದೆ, ಮುಗ್ಗು ಬರ್ತದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಜಯರಾಜ್ ಅಂತ. ಜಯರಾಜ್ ಕಾಮತ್ರು. ನೀವು ಈ ಮಲ್ಲಿಗೆ ಕೃಷಿ ಅವರೊಟ್ಟಿಗೆ ರಾಜಶ್ರೀರಾಮನವರೊಟ್ಟಿಗೆ ಸೇರಿ ಮಾಡೋದು, ಒಬ್ಬಳಿಗೆ ಆಗೋದಿಲ್ಲ. ಈಗ ಈ ಕೃಷಿಗೆ ನೀವೀಗ ಅದಕ್ಕೆ ಬರುವಂಥ ಕೆಲವು ರೋಗಗಳು ಇದರ ಬಗ್ಗೆ ಎಲ್ಲ ಹೇಳಿದ್ರು ಅವರು. ಫಂಗಸ್, ಎಲೆ ಚುಕ್ಕೆ ರೋಗ, ಮತ್ತೆ ಆ ಒಂದು ಹಾತೆಯದ್ದು ಹೇಳಿದ್ರು, ಬಿಳಿ ಹಾತೆ. ಇದಕ್ಕೆಲ್ಲ ನೀವು ಹೇಗೆಲ್ಲ ಅದನ್ನು ಕಂಟ್ರೋಲ್ ಮಾಡ್ತೀರಿ? ಫಂಗಸ್ಸಿಗೆ ನಾವು ಬೇವಸ್ಟಿನ ಬಿಡ್ತೇವೆ. ಬೇವಸ್ಟಿನ ಲೀಟ್ರಿಗೆ ಒಂದು 2 ಗ್ರಾಮ್ನಷ್ಟು ಹಾಕಿ ಎಷ್ಟು ಲೀಟ್ರ್ 2 ಗ್ರಾಮ್ನಷ್ಟು ಹಾಕಿ ಸ್ಪ್ರೇ ಮಾಡೋದು. ಅದರ ದಂಡಿಗೆ ಎಲೆಗೆಲ್ಲ ಸ್ಪ್ರೇ ಮಾಡೋದು. ಹಳದಿ ಆಗೋದಕ್ಕೆ ಹಳದಾಗಿದ್ದಕ್ಕೂ ಬೇವಸ್ಟಿನೇ ಆಗ್ತದೆ. ಅದಕ್ಕೆ ಸ್ವಲ್ಪ ಕೈ ಬೇವು ಸಹ ಮಿಕ್ಸ್ ಮಾಡ್ತೇವೆ. ಮತ್ತೆ ಸ್ವಲ್ಪ ಕಿಲ್ಲರ್ ಆಗ್ತದೆ, ಸೂಪರ್ ಕಿಲ್ಲರ್. ಅದು ಹುಳಗಳಿಗೂ ಆಗ್ತದೆ. ಮತ್ತೆ ಇದು ಮುರುಟಾಗೋದಕ್ಕೆಲ್ಲ ಆಗ್ತದೆ. ಇದು ನೀವು ಸಾಧಾರಣ ಎಷ್ಟು ಸಮಯಕ್ಕೊಮ್ಮೆ ಮಾಡಬೇಕಾಗ್ತದೆ? ಇಲ್ಲ, ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಜಾಸ್ತಿ ಇದು ರೋಗ ಇದ್ರೆ ಮಾತ್ರ. ಜಾಸ್ತಿ ರೋಗ ಇದ್ರೆ ಮಾತ್ರ ಹಾಗೆ ಫಂಗಸ್ ಇದ್ರೆ, ಇಲ್ಲ ಇದ್ರೆ ಬೇವಸ್ಟಿನ ಸಾಧಾರಣ ಹಳದಿ ಆಗ್ತದೆ ಗಿಡ, ಆಗ ಬಿಡ್ತಾ ಇರ್ಬೇಕಾಗ್ತದೆ. ಬೇವಸ್ಟಿನ ಬಿಡ್ಬೇಕಾಗ್ತದೆ. ಬಾಕಿ ಕಿಲ್ಲರ್ ಅದೆಲ್ಲ ಅಗತ್ಯ ಇದ್ರೆ ಮಾತ್ರ. ಬೇವಸ್ಟಿನ ಅಂದ್ರೆ ಅದರ ದಂಡೆ ಎಲ್ಲ ಕಪ್ಪಾಗ್ತದೆ ಫಂಗಸ್ ಹಿಡಿದು, ಅದಕ್ಕೆ ಸು ಬಿಡಬೇಕು. ಬೇವಸ್ಟಿನ್ ಅಂತ ಹೇಳುದು ಫಂಗಸ್ಗೆ ಇರುದು. ಮತ್ತೆ ಬೇವೆಣ್ಣೆ ಬಿಡ್ತೀರಿ ಅಂತ? ಬೇವೆಣ್ಣೆ ಒಟ್ಟಿಗೆ ಆಗ್ತದೆ, ಅದಕ್ಕೆ ಒಟ್ಟಿಗೆ ಆಗ್ಬೇಕು. ಸ್ವಲ್ಪ ಹಾಕೋದು, ಸ್ವಲ್ಪ ಸ್ಮೆಲ್ ಬರ್ಲಿಕ್ಕೆ. ಈ ಇದಕ್ಕೆ ಹಿಮ ಬೀಳುವಾಗ ಹುಳ ಬೀಳುವುದಕ್ಕೆ ನೀವು ನೀರು ಸ್ಪ್ರೇ ಮಾಡೋದಲ್ಲ? ನೀರು ಬೆಳಗ್ಗೆ ಮಂಜು ತೆಗಿದ್ರೆ ಬರುದಿಲ್ಲ. ಈಗ ಹುಳಕ್ಕೆ ಇದು ಬೇರೆ ಒಂದು ಹುಡಿ ಸಿಗುತ್ತೆ, ಹೆಕ್ಟರ್ ಅಂತ, ಅದನ್ನು ಬಿಟ್ರೆ ಆಗ್ತದೆ. ಅದು ಕೂಡ ಇದರ ಹಾಗೆ ಅದು ನೀರಲ್ಲಿ ಹಾಕೋದು. ಒಂದು ಪ್ಯಾಕೆಟ್, ಒಂದು 5 ಲೀಟ್ರಿಗೆ ಒಂದು ಪ್ಯಾಕೆಟ್ ಹಾಕಿ 30 ರೂಪಾಯಿ ಇರ್ತದೆ. ಹೆಕ್ಟರ್ ಅಂತ ಇದೆ. ಅದು ಹುಳಗಳು ಎಲ್ಲ ಕಂಟ್ರೋಲ್ ಆಗ್ತದೆ. ಅದರಲ್ಲಿ ಹುಳ ಹೋಗ್ತದೆ. ಈ ಮಲ್ಲಿಗೆ ಕೃಷಿಗೆ ಮಾತ್ರ ಬೇರೆ ಎಲ್ಲ ಹುಳಗಳಿಗೂ ಅದಾಗ್ತದ? ಗೊತ್ತಿಲ್ಲ, ನಾವು ಮಲ್ಲಿಗೆಗೆ ಯೂಸ್ ಮಾಡಿದ್ದೀರಿ. ಅದನ್ನು ಯಾವುದರಲ್ಲಿ ಹೋಗುದಿಲ್ಲ, ಅದರಲ್ಲಿ ಮಾತ್ರ ಹೋಗುದು. ಅದು ಬಿಟ್ಟ ಅಂತ ಇಲ್ಲ. ಅದು ವಿಷವಾದಲ್ಲ? ವಿಷ ಏನೂ ಗೊತ್ತಿಲ್ಲ, ಒಂದು ತರ ತರಿ ಅದು ನೀರಲ್ಲಿ ಕರಗ್ತದೆ. ಇದು ನೀವು ಸಾಧಾರಣ ಮಲ್ಲಿಗೆ ಕೃಷಿಯಲ್ಲಿ ಸಾಧಾರಣ ನಿಮಗೆ ದಿವಸಕ್ಕೆ ಎಷ್ಟು ಆದಾಯ ಬರ್ತದೆ? ದಿವಸಕ್ಕೆ ಅದು ಮಾರ್ಕೆಟ್ ಇದ್ದಾಗೆ. ಅಲ್ಲ ಆದ್ರೂ ಅಂದಾಜು ಸರಾಸರಿ ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ಇನ್ಕಮ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಲೆಕ್ಕ? ಅವರೊಂದು ಹೇಳಿದ್ರು, ಆದ್ರೂ ಈಗ ಒಮ್ಮೆ 30,000ವರೆಗೆ ಓದಿತ್ತು ತಿಂಗಳಿಗೆ ಸಾಧಾರಣ. ಕಡಿಮೆ ಅಂದ್ರೆ ಒಂದು 15,000. ಕಡಿಮೆ ಅಂದ್ರೆ 30,000. ಹಾಗೆ ಜಾಸ್ತಿ ಆದ್ದು ಉಂಟು? ಜಾಸ್ತಿ ಆಗ್ತದೆ 40-50 ಆದ್ದು ಉಂಟು. ಒಂದು ಮಾರ್ಕೆಟ್ ರೇಟ್, ಮತ್ತೆ ಇಲ್ಲಿ ಹಾಗೆ ಹೂವುಗಳು, ಇದು ಚಿಗುರು ಬೇಕು, ಮತ್ತೆ ಜನ ಸಹ ಬೇಕು, ಕಟ್ಲಿಕ್ಕೆ ಜನ ಬೇಕು.
ಬೆಲೆ ಜನ ಇದ್ರೆ ಆಗ್ತದೆ, ಜನ ಇದ್ದರೆ ಜಾಸ್ತಿ ತೆಗೆದು ಕಟ್ಟಲಿಕ್ಕೆ ಆಗುತ್ತೆ, ಇಲ್ಲದ್ರೆ ತೆಗಿಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಓಕೆ. ಮತ್ತೆ ನೀವು ಇದರ ಒಟ್ಟಿಗೆ ತರಕಾರಿ ಎಲ್ಲ ಕೃಷಿ ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದೇವೆ. ತರಕಾರಿಯಲ್ಲಿ ಏನೆಲ್ಲ ಮಾಡ್ತೀರಿ ನೀವು ಸಾಧಾರಣ ಈಗ? ಬಸಳೆ, ಹಾಂ, ಮತ್ತು ಹರಿವೆ, ಬೆಂಡೆಕಾಯಿ, ಅಲಸಂಡೆ, ಹಾಂ. ಇದು ಬೇಸಿಗೆಯಲ್ಲಿ? ಸೋರೆಕಾಯಿ, ಹಾಂ ಹಾಂ. ಕುಂಬಳಕಾಯಿ ಎಲ್ಲ. ಇದು ತರಕಾರಿ ಎಲ್ಲ ಬೇಸಿಗೆಯಲ್ಲಿ. ಮತ್ತೆ ಮಳೆಗಾಲಕ್ಕಾಗುವಾಗ ಮಳೆಗಾಲಕ್ಕೆ ಗದ್ದೆ ಬೇಸಾಯ ಮಾಡೋದು, ಭತ್ತ ಅದು ಮಿಶ್ರ ಬೆಳೆ ಮಾಡೋದು. ಮಿಶ್ರ ಬೆಳೆ. ಈಗ ಈ ತರಕಾರಿ ಆದ ನಂತರ ಇನ್ನು ದ್ವಿದಳ ಧಾನ್ಯ ಹಾಗೆ ಏನಾದರೂ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ದ್ವಿದಳ ಇಲ್ಲ ಇಲ್ಲ ಇಲ್ಲ. ಇನ್ನೇನು ನೀರು ಕಡಿಮೆ ಆಗ್ತದೆ. ಈ ತೋಟದ ಒಟ್ಟಿಗೆ ಇದು ಒಂದು ಅಡಿಕೆ ತೋಟ, ನಂತರ ಅದರ ಒಟ್ಟಿಗೆ ಪೆಪ್ಪರ್ ಉಂಟು, ಬಾಳೆ ತೆಂಗು ಉಂಟು, ಅದರ ಒಟ್ಟಿಗೆ ಮಲ್ಲಿಗೆ ಕೃಷಿ. ನಿಮಗೀಗ ಒಳ್ಳೇದು ಯಾವುದು? ಮಲ್ಲಿಗೆ ಕೃಷಿ ಒಳ್ಳೇದು ಕಾಣ್ತದ, ಅಲ್ಲ ಅಡಿಕೆ ಕೃಷಿ ಒಳ್ಳೇದು ಕಾಣ್ತದ? ಒಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಈಗ ನೀವು ಅದೆಲ್ಲ ಮಾಡ್ತೀವಿ, ಎರಡು ಒಟ್ಟಿಗೆ ಇದ್ರೆ ಒಳ್ಳೇದು. ಈಗ ಮಲ್ಲಿಗೆ ಕೃಷಿ, ಅಡಿಕೆ ಕೃಷಿಗೆ ತೊಂದರೆ ಇಲ್ಲ. ಒಂದು ಜಾಗ ಇಲ್ಲದವರು ಒಂದು 2 ಸೆನ್ಸ್ ಜಾಗ ಇದ್ರು ಸಾಕು. ಒಳ್ಳೆ ಬಿಸಿಲಿದ್ದ ಜಾಗ, 2 ಸೆನ್ಸ್ ಜಾಗ ಇದ್ರೂ ಕೂಡ ಅವರಿಗೆ ಸಾಕು. ಅವರ ದಿವಸದ ಖರ್ಚಿಗೆ ಮಾಡಬಹುದು, ಶ್ರಮ ಪಟ್ರೆ ಅಲ್ಲ? ಮಾಡೋದು ದಿವಸದಲ್ಲ, ಸಾಧಾರಣ ಕುಟುಂಬನ್ನೇ ಸಾಕ್ಬಹುದು. ಅಷ್ಟು 4 ಜನಕ್ಕೆ ಸಾಕ್ಲಿಕ್ಕೆ ಮಲ್ಲಿಗೆ ಕೃಷಿಯಲ್ಲಿ ಮಾಡಬಹುದು. ಓಕೆ ಸರ್, ನಿಮ್ಮ ಈ ಮಾಹಿತಿಗಳಿಗೆ ತುಂಬ ಧನ್ಯವಾದ.